ನಮಸ್ಕಾರ ಸ್ನೇಹಿತರೆ, ಕಟ್ಕೆ ಕಂಪ್ಯೂಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ಸ್ನೇಹಿತರೆ, ನಾವು ಕೇವಲ 20 ಸೆಕೆಂಡ್ಗಳಲ್ಲಿ 100 ಫೋಲ್ಡರ್ ಗಳನ್ನ ಹೀಗೆ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಎಕ್ಸೆಲ್ ನಲ್ಲಿ ನಮ್ಮ 100 ಸ್ಟೂಡೆಂಟ್ ನ ಹೆಸರನ್ನ ಟೈಪ್ ಮಾಡಿದ್ದೇವೆ. ಆ ಎಲ್ಲಾ ಸ್ಟೂಡೆಂಟ್ ನ ಹೆಸರಲ್ಲಿ ಒಂದೊಂದು ಫೋಲ್ಡರ್ ಮಾಡೋದಿದೆ. ಅದನ್ನು 20 ಸೆಕೆಂಡ್ ಅಲ್ಲಿ ಹೇಗೆ ಮಾಡ್ತೀರಾ ಸರ್? ಬನ್ನಿ ಕಲಿಸಿ. ನಮ್ಮ ಬಳಿ 100 ವಿದ್ಯಾರ್ಥಿಗಳ ಲಿಸ್ಟ್ ಅನ್ನು ನಾವು ಟೈಪ್ ಮಾಡಿದ್ದೇವೆ. ಈ ಎಲ್ಲಾ ಸ್ಟೂಡೆಂಟ್ ನ ನಮ್ಮ ಫೋಲ್ಡರ್ ಬೇಕು. ಅದಕ್ಕಾಗಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ MD ಅಂತ ಟೈಪ್ ಮಾಡಬೇಕು, ಸ್ಪೇಸ್ ಕೊಡಬೇಕು, ಡಬಲ್ ಕೊಟೇಶನ್ ಅಲ್ಲಿ ಸ್ಟೂಡೆಂಟ್ ಹೆಸರನ್ನ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ರ ಡಬಲ್ ಕೊಟೇಶನ್ ಕ್ಲೋಸ್, ಎಂಟರ್ ಮಾಡಿ Ctrl+E ಪ್ರೆಸ್ ಮಾಡಿ. ಈ ಪ್ರೆಸ್ ಮಾಡಿದ್ರ ಎಲ್ಲಾ ಡಾಟಾನು ಸೆಲೆಕ್ಟ್ ಮಾಡೋಕೆ Ctrl+Shift+ ಡೌನ್ ಆರೋ ಕಾಪಿ ಮಾಡಿ ಸ್ನೇಹಿತರೆ. Ctrl+C ನೋಟ್ಪ್ಯಾಡ್ ನಲ್ಲಿ ಬನ್ನಿ, ಪೇಸ್ಟ್ ಮಾಡಿ Ctrl+V. ಫೈಲ್ ಮೆನು ಸೇವ್ ಆಸ್ ಕ್ಲಿಕ್ ಮಾಡಿ. ಡೆಸ್ಕ್ಟಾಪ್ ನಲ್ಲಿ ಹೋಗಿ ಎಲ್ಲಿ ಸೇವ್ ಮಾಡಬೇಕು ಆ ಲೊಕೇಶನ್ ಸೆಲೆಕ್ಟ್ ಮಾಡಿ. ಲಾಸ್ಟ್ ಫೈಲ್ ಲೊಕೇಶನ್ ಅಲ್ಲಿ ನೀವು ಸೇವ್ ಮಾಡಬೇಕು .bat. ಸೇವ್ ಮಾಡಿ ಸೇವ್ ಅಂತ ಒತ್ತಬೇಕು. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಡೆಸ್ಕ್ಟಾಪ್ ನಲ್ಲಿ ನಾ ಹೋಗ್ತಾ ಇದ್ದೀನಿ. ಡೆಸ್ಕ್ಟಾಪ್ ಫೈಲ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಪನ್ ಮಾಡಿದ ತಕ್ಷಣ 100 ಸ್ಟೂಡೆಂಟ್ ನ ಫೈಲ್ ಓಪನ್ ಆಗಿದೆ. ಇದೇ ರೀತಿ ನಾಲೆಜ್ ಮತ್ತು ಟೆಕ್ ನ ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ.